ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ. ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೇ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಭಕ್ತಶ್ರೋತॄಣಾಂ ಶ್ಲೋಕೈಕ ಶ್ರವಣ ಪಠಣ ಮಾತ್ರೇಣ ನಿಖಿಲ ಕಲಿಕೃತ ಕಲ್ಪಷ ಅಪುನೋದಯ ಪುತರೆ ಧರ್ಮಾದ್ಯ ಕಿಲ ಪುರುಷಾರ್ಥ ಸಾಧನೀಭೂತೆ ಶಸ್ತ್ರಾಸ್ತ್ರ ಪ್ರತಿಪಾದ್ಯ ಭಗವಾನ್ ವೇದವ್ಯಾಸ ವರ್ಚಿತ ಅಷ್ಟಾದಶ ಪುರಾಣೇಷು ಯುಕ್ತ ಅದ್ಯ ಕಥಾ ಆರಂಭ. ಚಿತ್ತೇನಾಯುಕ್ತಮರ್ಥಂ ಕಲೇತು ಸಹಸಾ ನಾಭಿದತ್ತೇನ ಸದ್ಭಿಃ ನಾಹಂ ಕರ್ತಾ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ. ಸದಾ ಹರಿವಾಯು ಗುರುಗಳ ಸೇವೆ, ಮಧ್ವರ ಸೇವೆ. ಪ್ರತಿಯೊಬ್ಬರಿಗೂ ಆ ರಾಯರ ಕಲ್ಪವೃಕ್ಷ ಕಾಮಧೇನು ಎನಿಸಿಕೊಂಡಂತಹ ಇಡೀ ಕಲಿಯುಗ ಕಲ್ಪವೃಕ್ಷರಾದಂತಹ ರಾಯರ ಪ್ರತಿಯೊಬ್ಬರಿಗೂ ಜ್ಞಾನಭಕ್ತ ವೈರಾಗ್ಯವನ್ನು ಕೊಡಲಿ, ಎಲ್ಲರ ಮನೆಯಲ್ಲಿ ರಾಯರ ಆಶೀರ್ವಾದ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ, ಇಡೀ ಜಗತ್ತಿನಲ್ಲಿ ರಾಯರ ಎಲ್ಲೆಡೆಯೂ ಸಹಿತ ಮಹತ್ವ ಭರಿತಪೂರ್ಣವಾಗಿದೆ. ಅವರ ಮಹತ್ವೆಯನ್ನ ಕೇಳಲಿಕ್ಕೆ ಎಷ್ಟೋ ಜನ ಕಾತುರದಿಂದ ಕೂತಿದ್ದಾರೆ. ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಮಂತ್ರಾಲಯದಲ್ಲಿ ಬಹಳಷ್ಟು ಜನ ಹೆಚ್ಚಾಗಿ ತುಂಬಾ ಜನಭರಿತರಾಗಿ ದರ್ಶನಕ್ಕೆ ಬರ್ತಾ ಇದ್ದಾರೆ. ಹೋಗ್ಲಿಕ್ಕೂ ಸಹಿತ ಜಾಗ ಆಗ್ತಾ ಇಲ್ಲ. ಆ ರೀತಿಯಾಗಿರುವಂತಹ ಅವರ ಮಹಿಮೆ ಹೋದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟೆ. ಪ್ರತಿಯೊಬ್ಬರಿಗೂ ಸಹಿತ ರಾಯರ ಮಂತ್ರಶಕ್ತಿಯಿಂದ ವಿಶೇಷವಾಗಿ ಅವರ ಮಹತ್ವ ಅಲ್ಲಿ ಬೆಳೀತಾ ಇದೆ. ಅವರ ಒಳಗಡೆ ರಾಯರ ಅಂತರ್ಯಾಮಿಯಾಗಿ ವಾಯುದೇವರು ಕೂತಿದ್ದಾರಂತೆ. ಪ್ರತಿನಿತ್ಯ ಜ್ಞಾನವನ್ನ ಬೆಳೆಸ್ತಾ ಇದ್ದಾರೆ, ಅಣುಭಾಷ್ಯವನ್ನ ಪಾರಾಯಣ ಮಾಡ್ತಾ ಇದ್ದಾರೆ. ಚಿಕ್ಕಿಷ್ಟೇಷ್ಟು ಪುಸ್ತಕ. ಯಾಕಂದ್ರೆ ರಾಯರ ಬೃಂದಾವನ ಆಗಿರುವಂಥದ್ದು ಸಜೀವ ಬೃಂದಾವನ ಅಂತ ಶರೀರವಾಗಿ. ಇವತ್ತು ಸಹಿತ ರಾಯರ ಬೃಂದಾವನ ಒಳಗಡೆ ಕೂತ್ಕೊಂಡು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾ ಇದ್ದಾರಂತೆ ಮಹನೀಯರು. ಮೇಲೆ ಕೂತಿರುವಂತಹ ವಾಯುದೇವರು ವಿಶಿಷ್ಟ ರೀತಿಯಲ್ಲಿ ನಮಗೆಲ್ಲರಿಗೂ ಸಹಿತ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ. ಏನಪ್ಪಾ ವಿಶೇಷ ಅಂತಂತಂದ್ರೆ, ಸಾಮಾನ್ಯವಾಗಿ ನಾವು ಪ್ರತಿನಿತ್ಯ ದೇವರ ಮುಂದೆ ದೀಪವನ್ನು ಹಚ್ತೀವಿ. ದೀಪವನ್ನ ಯಾಕೆ ಹಚ್ಚೋದು, ಯಾಕೆ ಹಚ್ಚಬೇಕು ಅಂತ ನಾವು ತಿಳ್ಕೊಳ್ಳೋದಾದ್ರೆ, ರಾಯರ ಸ್ತೋತ್ರದಲ್ಲಿ ಒಂದು ಮಾತು ಬರುತ್ತೆ. ಏನು? ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇತ್ ಧ್ರುವಂ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ದೀಪವನ್ನ ಸಂಯೋಜನೆ ಅಂತ. ಸಂಯೋಜನೆ ಅಂತಂದ್ರೆ ಏನಪ್ಪಾ ಅಂದ್ರೆ, ಎರಡು ದೀಪ ಹಚ್ಚಬೇಕು. ಅದಕ್ಕೆ ಯಾವತ್ತೂ ಸಹಿತ ಒಂದೇ ದೀಪವನ್ನು ಹಚ್ಚಬಾರ್ದು, ಎರಡು ದೀಪ ಹಚ್ಚಬೇಕು, ಬಲಗಡೆ ಮತ್ತೆ ಎಡಗಡೆ. ದೀಪ ಸಂಯೋಜನಾತ್ ಜ್ಞಾನಂ. ಅದಕ್ಕೆ ಅಜ್ಞಾನಂದಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ ಅಂತ. ದೀಪವನ್ನು ಹಚ್ಚೋದ್ರಿಂದ ಬೆಳಕು ಬರುತ್ತೆ, ನಮ್ಮಲ್ಲಿರುವಂತಹ ಅಂಧಕಾರ ನಿವಾರಣೆ ಆಗುತ್ತೆ, ಜ್ಞಾನ ಭಕ್ತಿ ವೈರಾಗ್ಯವನ್ನ ದೀಪದಿಂದ ತಂದುಕೊಡುತ್ತೆ. ಹೀಗೆ ರಾಯರಿಗೆ ಯಾವ ರೀತಿಯಾಗಿ ದೀಪವನ್ನು ಹಚ್ಚಬೇಕು ಅಂತ ನಾವು ತಿಳ್ಕೊಬೇಕು. ಯಾರು ಈ ರೀತಿಯಾಗಿ ದೀಪಗಳನ್ನು ಹಚ್ಚಿ ಸೇವೆಯನ್ನು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ನಿಮ್ಮ ಮನಸ್ಸು ಅಭಿಷ್ಟ ಪೂರ್ಣ ಆಗುತ್ತಂತೆ. ಎಷ್ಟೋ ಜನ ಕೇಳಿದ್ದಾರೆ, ನಮ್ಮ ಮಗ ಹೋಗ್ತಾ ಇಲ್ಲ, ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಟ್ಟಿದ್ದಾರೆ ಎಷ್ಟೋ ಜನ. ಈ ರೀತಿಯಾಗಿ ಕೆಲಸ ಸಿಗ್ಬೇಕು, ಜ್ಞಾನ ಬರ್ತಾ ಇಲ್ಲ, ವಿದ್ಯೆ ಹತ್ತತಾ ಇಲ್ಲ, ಏನು ಆ ಕಾಲದಲ್ಲಿ ಏನು ಮಾಡಬೇಕು? ಯಾರಾದ್ರೂ ಸೇವೆ ಮಾಡಬೇಕು. ಮಕ್ಕಳ ಸಲುವಾಗಿ, ಗಂಡನ ಸಲುವಾಗಿ, ಸಂಬಂಧಿಕರ ಸಲುವಾಗಿ
ಕಷ್ಟ ಇರುತ್ತೆ, ಎಷ್ಟೋ ಜನಕ್ಕೆ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಸಂಬಂಧಿಕರು ಮಾಡ್ಬೋದು. ಯಾರಿಗೋಸ್ಕರ ಆದ್ರೂ ಸಹಿತ ಈ ಸೇವೆಯನ್ನ ಮಾಡ್ಬೋದು. ಹೇಗಪ್ಪ ಮಾಡ್ಬೇಕು ಈ ಸೇವೆಯನ್ನ ನಾವು ತಿಳ್ಕೊಳ್ಳೋದಾದ್ರೆ, ನಿತ್ಯಂ ಭವತಿ ಸಾಯಾನ್ನೇ ದೇವ ಪ್ರೇಕ್ಷಣ ತತ್ಪರ ಚತುಷ್ಪದೇಶು ರತ್ಯಾಸೋ ದೇವತಾಯತನೇಷು ಚ. ನಿತ್ಯಂ ಭವತಿ ಸಾಯಾನ್ನೇ ದೀಪ ಪ್ರೇಕ್ಷಣ ತತ್ಪರ. ವಿಶೇಷವಾಗಿ ಸಾಯಂಕಾಲದ ಒಂದು ಹೊತ್ತಾಗಿರ್ಬೋದು ಅಥವಾ ಬ್ರಾಹ್ಮಿ ಮುಹೂರ್ತ ಆಗಿರ್ಬೋದು, 21 ದಿವಸಗಳ ಕಾಲ ಈ ಸೇವೆಯನ್ನ ಮಾಡತಕ್ಕದ್ದು. ಯಾವ ರೀತಿಯಾಗಪ್ಪ ದೀಪ ಹಚ್ಚಬೇಕು ರಾಯರ ಮುಂದೆ ಅಂತಂದ್ರೆ ಇಲ್ಲಿ ಕೊಡ್ತಾರೆ. ತುಳಸಿ ಕಾಷ್ಟ, ಬಂಗಾರದಂತಿ, ಶಮಿ ವೃಕ್ಷ ಕಡ್ಡಿ, ಆಮಲಕ ದೀಪ, ಗುಡದೀಪ, ತಿಲದೀಪ, ವಿಶೇಷವಾಗಿರುವಂಥದ್ದು ನಾರಿಕೇಳ ದೀಪ ಅಂತ ಕರೀತಾರೆ. ಬಹಳ ವಿಶಿಷ್ಟ ರೀತಿಯಾಗಿರುವಂಥದ್ದು, ಬಹಳ ಸುಲಭವಾಗಿರುವಂಥದ್ದು ನಾರಿಕೇಳ ದೀಪ ಅಂತ. ಈ ಕಾಯಿಯನ್ನ, ಪ್ರತಿಯೊಬ್ಬರ ಮನೆಯಲ್ಲೂ ಕಾಯಿ ಇರುತ್ತೆ, ಆ ಕಾಯಿಯನ್ನ ಅರ್ಧ ಹೊಡಿಬೇಕು. ಕಾಯಿಯನ್ನ ಅರ್ಧ ಹೊಡೆದು 2 ಭಾಗ ಆಗತ್ತೆ. ಆ 2 ಭಾಗ ಆದ್ಮೇಲೆ ಆ 2 ಒಳಗಡೆ ತುಪ್ಪ ಆಗಿರ್ಬೋದು ಅಥವಾ ಎಣ್ಣೆ ಆಗಿರ್ಬೋದು, ಎಣ್ಣೆಯನ್ನು ಹಾಕಿ 5 ಬತ್ತಿಗಳು, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಈ ರೀತಿಯಾಗಿರುವಂತಹ 5 ರೂಪಗಳಂತೆ 5 ಬತ್ತಿಯನ್ನು ಹಚ್ಚುವುದರ ಮೂಲಕ ದೀಪವನ್ನು ಹಚ್ಚಬೇಕು, ರಾಯರಿಗೆ ಸೇವೆಯನ್ನು ಮಾಡಬೇಕು. ಈ ಒಂದು ಮಂತ್ರವನ್ನು ಹೇಳಬೇಕು. ದೀಪ ಸಂಯೋಜನಾ ಜ್ಞಾನಂ ಪುತ್ರ ಲಾಭೋ ಭವೇತ್ ಧ್ರುವಂ. ಈ ಶ್ಲೋಕವನ್ನ ನಾನು ಸ್ಕ್ರೀನಲ್ಲಿ ಕೊಡ್ತೀನಿ. ಆ ಹೇಳುವುದರ ಮೂಲಕ ದೀಪವನ್ನ ಹಚ್ಚಬೇಕಂತೆ, ಪ್ರತಿನಿತ್ಯ ಹಚ್ಚಬೇಕು. ಹಚ್ಚಿದ ನಂತರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ರಾಯರಿಗೆ ನಮಸ್ಕಾರ ಸೇವೆಯನ್ನ ಮಾಡಬೇಕು. ಯಥಾಶಕ್ತಿ 12 ಪ್ರದಕ್ಷಿಣೆ ಆಗಿರ್ಬೋದು, 8 ಪ್ರದಕ್ಷಿಣೆ ಆಗಿರ್ಬೋದು, ಈ ರೀತಿಯಾಗಿ ದೀಪವನ್ನ ಹಚ್ಚಿ ಸೇವೆಯನ್ನ ಮಾಡುವುದರ ಮೂಲಕ ರಾಯರಿಗೆ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ಕೋಬೇಕು. ವಿಶೇಷ ದಿವಸಗಳಲ್ಲಿ ಏನಪ್ಪಾ ಅಂತಂದ್ರೆ ಮುಟ್ಟುವ ಮೇಲೆಗೆ ಯಾವುದೂ ಸಹಿತ ಆಗ್ಬಾರ್ದು, ಮೌನವಾಗಿ ಮಾಡಬೇಕು. ಯಾವುದೇ ರೀತಿಯಾದಂತಹ ಹೊರಗಡೆನ ಪದಾರ್ಥ ತಿನ್ನಬಾರದು, ಭಕ್ತಿಯಿಂದ ಮಾಡತಕ್ಕದ್ದು. ಯಾಕಂದ್ರೆ ಭಕ್ತಿಯಿಂದ ಕರೆದ್ರೆ ದೇವರು ಕೂಡ ಬರ್ತಾನೆ. ಆದ್ದರಿಂದ ರಾಯರು ಸಾಕ್ಷಿ ಈ ರೀತಿಯಾಗಿ ಮಾಡುವಂತಹ ಸೇವೆಗಳು. ಯಾಕೆ ಅಂತಂದ್ರೆ ಸಂತಾನ ಸಂಪತ್, ಪರಿಶುದ್ಧ ಭಕ್ತಿ, ಪರಿಶುದ್ಧ ಭಕ್ತಿ ಅಂತ ಹೇಳ್ತಾರೆ. ರಾಯರಿಗೆ ಎಂತಹ ಭಕ್ತಿ ಬೇಕಪ್ಪ ಅಂದ್ರೆ ಪರಿಶುದ್ಧ ಭಕ್ತಿ. ಯಾವುದೋ ಒಂದು ಸುಮ್ಮನೆ ನಾನೇನೋ ಮಾಡ್ಲಿಕ್ಕೆ ಮಾಡ್ತಾ ಇದ್ದೇನೆ, ನನಗೆ ಸಿಕ್ಕಾದ್ಮೇಲೆ ನಾನು ರಾಯರನ್ನ ಬಿಟ್ಬಿಡ್ತೇನೆ ಅಂತಂದ್ರೆ ರಾಯರು ನಿಮ್ಗೆ ಒಲಿಯೋದಿಲ್ಲ, ಒಳ್ಳೇದ್ ಮಾಡೋದು. ಕಷ್ಟ ಬಂದಾಗೂ ರಾಯರನ್ನ ನಾವು ಭಜನೆ ಮಾಡಬೇಕು, ಸುಖವಿದ್ದಾಗ್ಲೂ ಸಹಿತ ನಾವು ರಾಯರನ್ನ ಭಜನೆ ಮಾಡಬೇಕು. ಆಗ ಮಾತ್ರ ನಮಗೆ ಮಾಡಿರುವಂತಹ ಫಲ ನಮಗೆ ಫಲಿಸುತ್ತೆ. ಎಷ್ಟೋ ಜನಕ್ಕೆ ಅಂತಾರೆ ನಾವೆಲ್ಲ ಸೇವೆ ಮಾಡ್ತೀವಿ, ನಮಗೆ ಅನುಗ್ರಹ ಆಗೋದಿಲ್ಲ ಅಂತ. ಯಾಕೆ ಆಗ್ತಾ ಇಲ್ಲಪ್ಪ ಅಂತಂದ್ರೆ ನಾವು ಮಾಡ್ತಾ ಇರುವಂತ ಕೆಲಸ ನಮಗೆ ಅದು ಫಲ ದೊರಕ್ತಾ ಇಲ್ಲ. ಆ ಪುಣ್ಯ ಏನಾಗಿದೆಯಪ್ಪ ಅಂದ್ರೆ ಒಂದ್ ಕಡೆ ಸ್ಟೋರ್ ಆಗ್ತಾ ಇದೆ, ಆದ್ರೆ ನಿಮಗೆ ಅದು ಒಳ್ಳೇದಾಗ್ತಾ ಇಲ್ಲ, ಅದು ಎನ್ಕೇಶ್ ಆಗ್ತಾ ಇಲ್ಲ. ಇವಾಗ ನಿಮ್ಮ ಅಕೌಂಟ್ ಎಲ್ಲ ಪ್ರತಿಯೊಂದು ದುಡ್ಡು ಇರುತ್ತೆ, ಆದ್ರೆ ಅದನ್ನ ಡ್ರಾ ಮಾಡ್ಕೊಂಡು ಹೋಗಿ ಬರ್ಬೇಕಲ್ಲ, ಅದಕ್ಕೆ ATM ಬೇಕಲ್ಲ, ಇಲ್ಲಾಂದ್ರೆ ಆಗಲ್ಲ, ಇಲ್ಲಾಂದ್ರೆ ನಿಮ್ ಸೈನ್ ಬೇಕು. ಅದೇ ರೀತಿಯಾಗಿ ನೀವು ಮಾಡಿರುವಂತಹ ಪುಣ್ಯಗಳೆಲ್ಲ ನಿಮಗೆ ಸಿಗಬೇಕು ಅಂತಂದ್ರೆ ನಿಮ್ಮಲ್ಲಿ ಆ ರೀತಿಯಾದಂತಹ ಪರಿಶುದ್ಧ ಭಕ್ತಿ ಇರಬೇಕು. ಆ ರೀತಿಯಾಗಿ ಭಕ್ತಿಯಿಂದ ಈ ಸೇವೆಗಳನ್ನ ಮಾಡಿ 21 ದಿವಸಗಳ ಕಾಲ ಮಾಡಿದ್ರೆ ಯಾರಿಗೆ ವಿದ್ಯೆ ಹತ್ತುತ್ತಾ ಇಲ್ಲ ಅವರಿಗೂ ಸಹಿತ ಅವರ ಹೆಸರಲ್ಲಿ ಮಾಡಿದ್ರೆ ವಿದ್ಯೆ ಹತ್ತುತ್ತೆ, ಸರಸ್ವತಿ ತಲೆ ಹತ್ತುತ್ತೆ, ಮತ್ತೆ ವಿಶೇಷವಾಗಿರುವಂತ ವಿಸ್ಮೃತಿ, ಓದಿದ್ದನ್ನ ಮರ್ತೋಗ್ಬಿಡ್ತಾರೆ. ಈ ಸೇವೆಯನ್ನು ಮಾಡಿದ್ರೆ ವಿಶೇಷವಾಗಿ ಅವರಿಗೆ ಸ್ಮೃತಿ ಶಕ್ತಿ ಬರುತ್ತೆ. ಆದ್ದರಿಂದ ಎಲ್ಲರಿಗೂ ಸಹಿತ ಆ ರಾಯರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪ್ರತಿನಿರತಃ ಯಥವೋಚಮಾಂತೇನ ಪ್ರಿಯತಾಂ ಕಮಲಾಲಯೇ. ಎಲ್ಲರಿಗೂ ಒಳ್ಳೇದಾಗ್ಲಿ. ಕೆಳಗಡೆ ಕೊಟ್ಟಿರುವಂತಹ ನಂಬರ್ ಇದೆ, ಎಲ್ಲರೂ ಸಹಿತ ನಿಮ್ಮ ಕಷ್ಟಗಳನ್ನ ಹೇಳ್ಕೋಬಹುದು. ರಾಯರು ನಿಮಗೆ ದಾರಿಯನ್ನ ದಾರಿ ದೀಪವಾಗಿ ಅವರು ನಿಂತಿದ್ದಾರೆ.
ಇನ್ನೊಂದು ವಿಶೇಷ ಸೂಚನೆ ಏನಪ್ಪಾ ಅಂತಂದ್ರೆ 6 ರಿಂದ 8 ಸಂಜೆ 6 ರಿಂದ 8ಕ್ಕೆ ಮಾತ್ರ ನಾನು ಸೀಮಿತನಾಗಿರ್ತೇನೆ ಕಾಲನ್ನು ರಿಸೀವ್ ಮಾಡ್ಲಿಕ್ಕೆ. ಆದ್ದರಿಂದ ದಯವಿಟ್ಟು 6 ಗಂಟೆಯಿಂದ 8 ಗಂಟೆ ಒಳಗಡೆ ದಯವಿಟ್ಟು ಕರೆಯನ್ನ ಮಾಡತಕ್ಕಂಥದ್ದು. ನಿಮಗೆ ಮಾಡಲಾರದಂತ ಸಂದರ್ಭದಲ್ಲಿ ಒಂದು ವಾಟ್ಸಪ್ ಮೂಲಕ ಆಗಿರ್ಬೋದು ಸಂದೇಶವನ್ನು ಮಾಡಿದ್ರೆ ನಾನು ಸ್ವತಃ ನಿಮಗೆ ಅದಕ್ಕೆ ರಿಪ್ಲೈಯನ್ನ ಕೊಡ್ತೇನೆ. ಆದ್ದರಿಂದ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡುತ್ತಾ ಇವತ್ತಿನ ದಿವಸದ ಒಂದು ಶ್ರವಣವನ್ನ ಆ ಭಗವಂತನ ಮತ್ತು ರಾಯರ ಅಂತರ್ಯಾಮಿಯಾಗಿರುವಂತಹ ರಾಮಚಂದ್ರ ದೇವರ ಪಾದಕಮಲಗಳಿಗೆ ನನ್ನ ವಾಕ್ಪುಷ್ಪಗಳನ್ನ ಸಮರ್ಪಣೆ ಮಾಡ್ತಾ ಸಂಪೂರ್ಣ ಮಧ್ವಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.